ತಾಯಿ ಭುವನೇಶ್ವರಿಗೆ ನಮಿಸುತ್ತಾ ನಮ್ಮ ಕಂಪನಿಯ ಹೆಮ್ಮೆಯ ಹಬ್ಬ, ಸಂಭ್ರಮದ ಹಬ್ಬ, ಕನ್ನಡ ತಾಯಿ ಸ್ಮರಣೆಯ ಹಬ್ಬ, ನಮ್ಮ ಕಂಪನಿಯ 4ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮೊದಲಿಗೆ ಗಣೇಶನನ್ನ ಭಜಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಪ್ರಾರ್ಥನೆ ಶಶಿಕಲಾ ಮತ್ತು ಸುಪ್ರಿಯಾರವರಿಂದ. ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶಶಿಕಲಾ ಹಾಗೂ ಸುಪ್ರಿಯಾರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಜಗದೀಶ್ ಸರ್. ಎಲ್ಲರಿಗೂ ನಮ್ಮ ಕಂಪನಿಯಲ್ಲಿ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಶುಭಾಶಯಗಳು. ಈ ಕಾರ್ಯಕ್ರಮದ ಉದ್ದೇಶ ಕನ್ನಡ ನಾಡು, ನುಡಿ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಇವುಗಳನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಸಮಾರಂಭಕ್ಕೆ ಆಗಮಿಸಲಿದ್ದಾರೆ ಶ್ರೀ ಓಂ ಪ್ರಕಾಶ್ PA DYSP ಕುಣಿಗಲ್ಲು, ಶ್ರೀ DSP ನವೀನ್ ಗೌಡ ಆರಕ್ಷಕ ವೃತ್ತ ನಿರೀಕ್ಷಕರು ಕುಣಿಗಲ್ಲು, ಶ್ರೀ ರಂಗಸ್ವಾಮಿ ಕನ್ನಡ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷರು, BC ರಂಗಣ್ಣ ಅವರು ಜಾನಪದ ಗಂಗಾ ಎಂದು ಹೆಸರು ಪಡೆದಿರುವ ಜಾನಪದ ಕಲಾವಿದರು, ಗೋವಿಂದರಾಜ್ ಅವರು ನಮ್ಮ ಪಕ್ಕದಲ್ಲೇ ನಮ್ದು ಕಾಂಪೌಂಡ್ ಹತ್ರನೇ ಇರುವಂತರು, ಅಧ್ಯಕ್ಷರು ಕುಣಿಗಲ್ ಮಾಗಡಿ ತಾಲೂಕು ರೈತ ಸಂಘ, ಶ್ರೀ ರಂಗನಾಥ್ ಅವರು, ಆದರೆ ಇವರು ತುರ್ತು ಪರಿಸ್ಥಿತಿ ಇರೋದ್ರಿಂದ ಬರಲಿಕ್ಕೆ ಆಗ್ತಾ ಇಲ್ಲ, ಡಾಕ್ಟರ್ ನವೀನ್ ಅವರು, ಶ್ರೀ ಡಾಕ್ಟರ್ ಗಣೇಶ್ ಪ್ರಾಂಶುಪಾಲರು ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್, ಶ್ರೀ ನಗುತ ರಂಗನಾಥ್ ಅಖಿಲ ಕರ್ನಾಟಕ, ಡಾಕ್ಟರ್ G ಪರಮೇಶ್ವರ ಯುವ ಸೈನ್ಯ ರಾಜ್ಯಾಧ್ಯಕ್ಷರು. ಕನ್ನಡದಿಂದ ಒಂದು ಹೆಚ್ಚಿದಾಗಿ ಉನ್ನತಿ ಹೊಂದಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಅಭಿಮಾನಿಗಳಾದ ಕಾರ್ಮಿಕರು, ಸಾರ್ವಜನಿಕರು, ಕನ್ನಡ ಆಸಕ್ತರು ಉಪಸ್ಥಿತರಿದ್ದಾರೆ. ಗಣ್ಯರೆಲ್ಲರೂ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತು ಹಾಗೆ ನಮ್ಮ ಕಷ್ಟಪಟ್ಟು ನಮ್ಮ ಕಂಪನಿಲಿ ಕಷ್ಟಪಟ್ಟರು ಮತ್ತು ಇಷ್ಟಪಟ್ಟರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರಾಗೇನೆ ನೃತ್ಯವನ್ನ ಮಾಡಲಿದ್ದಾರೆ. ಹಾಗೆ ಹೆಚ್ಚಿನದಾಗಿ ನಮ್ಮ ಕಾರ್ಮಿಕ ಮಕ್ಕಳಿಗೆ ನಾವು ಸುಮಾರು ಒಂದು 40 ಮಕ್ಕಳಿಗೆ ಅವರಿಗೆ ಬುಕ್ಸ್ ಅನ್ನ ಕೊಡೋದಕ್ಕೆ ಒಂದು ಲ್ಯಾಪ್ಟಾಪ್ ಬ್ಯಾಗು, ಅಂದ್ರೆ ಅವರು SSLC PUC ಮತ್ತೆ ಡಿಗ್ರಿ ಮುಗಿಸಂತ ಕಾರ್ಮಿಕ ಮಕ್ಕಳು ಮತ್ತೆ ಸಿಬ್ಬಂದಿ ಮಕ್ಕಳಿಗೆ ಅದನ್ನ ಕೊಡಬೇಕು ಅಂತೇಳಿ ನಾವು ಕೆಲವೊಂದು ಬುಕ್ಸ್ ನ ಪರ್ಚೇಸ್ ಮಾಡಿದ್ದೀವಿ. ನಮ್ಮ ಕುಣಿಗಲ್ ಮಂಜುನಾಥ್ ಅಂತ ಹೇಳಿ ಅವರು ಕುಣಿಗಲ್ ಅವರೊಂದು ಈಗ ಸದ್ಯ ಒಂದು ಬುಕ್ ಅನ್ನು ಬರೆದಿದ್ದಾರೆ, ಶಿವಾಜಿ ಟೆಂಟ್ ಹೌಸ್ ಅಂತೇಳಿ. ಆ ಬುಕ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ವೀರಾಶಾನಂದ ಸ್ವಾಮೀಜಿ ಬರೆದಂತ ಕುಮಾರಧಾರ ವಿವೇಕಧಾರ ಅನ್ನುವಂತ ಒಂದು ಬುಕ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಇದೆಲ್ಲ ದಾರಿದೀಪವಾಗ್ಲಿ, ನಿಮ್ಮ ಮಕ್ಕಳೆಲ್ಲ ಉನ್ನತವಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ಒಂದು ಬುಕ್ಸ್ ಅನ್ನ ಕೊಡ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಿ ನಮಗೂ ಹರಿಸ್ಬೇಕಂತ ಹೇಳಿ ತಮ್ಮೆಲ್ಲರ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷರಾದ ಶಿವರಾಮ್ ಸರ್ ಅವರು.
ಶ್ರೀ ಗೋವಿಂದರಾಜು ಅವರು, ಅಧ್ಯಕ್ಷರು, ತಾಲೂಕು ರೈತ ಘಟಕ ಮಾಗಡಿ. ಶ್ರೀ ಪಿ.ಸಿ. ಗಂಗಣ್ಣ ಸರ್, ಜಾನಪದ ಗಂಗಾ ಎಂದು ಹೆಸರು ಪಡೆದಿರುವ ಜಾನಪದ ಕಲಾವಿದರು, ಬೆಟ್ಟಹಳ್ಳಿ, ಕುಣಿಗಲ್. ಡಾಕ್ಟರ್ ಗಣೇಶ್ ಸರ್, ಪ್ರಾಂಶುಪಾಲರು, ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಶಾಲೆ, ಕುಣಿಗಲ್. ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಹಾಗೆ ಹಚ್ಚೇವು ಕನ್ನಡದ ದೀಪ ಹಾಡಿಗೆ ನೃತ್ಯ. ನಗುತ ರಂಗನಾಥ್ ಸರ್ ಅವರು, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯಾಧ್ಯಕ್ಷರು, ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ. ತಿರುಗಿಬಿಡಿಲ್ಲ ಅಂದ್ರೆ ಮೇಡಮ್ ಈ ಕಡೆ ತಿಳ್ಕೊಳ್ಳಿ ಸರ್. ಹಾಗೆ ಈ ಕಡೆ ನೋಡಿ ಸರ್. ಸರ್ ಇಲ್ಲಿ ನೋಡಿ ಸರ್. ಹಾಗೆ ಗಣ್ಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಹಾಗೆ ಪುಷ್ಪ ನಮನ, ಗಣ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶಶಿಕಲಾರವರು. ಆದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಬೆಗೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ 4ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಶ್ರೀ ಶಿವರಾಮ್ ಸರ್, ನಿರ್ದೇಶಕರು ಬೆಗೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಶ್ರೀ ರಂಗಸ್ವಾಮಿ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಪುರಸಭೆ ಕುಣಿಗಲ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಭಿಮಾನಿಗಳ ಸಂಘ ಕುಣಿಗಲ್ ಹಾಗೂ ಅಧ್ಯಕ್ಷರು ಕುಣಿಗಲ್ ತಾಲೂಕು ಕನ್ನಡ ಸಂಘಗಳ ಒಕ್ಕೂಟ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಯಾದಂತಹ ಜ್ಞಾನಪದ ಗಂಗಾ ಎಂದೇ ಹೆಸರು ಪಡೆದಿರುವ ಜಾನಪದ ಕಲಾವಿದರು ಶ್ರೀಯುತ ಶ್ರೀ ಬಿ.ಸಿ. ಗಂಗಣ್ಣ, ಬೆಟ್ಟಹಳ್ಳಿ, ಕುಣಿಗಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮತ್ತೊಬ್ಬ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಶ್ರೀ ಗೋವಿಂದರಾಜು, ಅಧ್ಯಕ್ಷರು ತಾಲೂಕು ರೈತ ಘಟಕ ಮಾಗಡಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಮತ್ತೊಬ್ಬ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಶ್ರೀ ಡಾಕ್ಟರ್ ಗಣೇಶ್, ಪ್ರಾಂಶುಪಾಲರು ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಕುಣಿಗಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಶ್ರೀ ನಗುತಾ ರಂಗನಾಥ್, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯಾಧ್ಯಕ್ಷರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ದಿನೇಶ್ ರವರು, ಸ್ನೇಹ ಕಲಾ ಪ್ರತಿಷ್ಠಾನ ಕುಣಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೇದಿಕೆಯನ್ನು ಅಲಂಕರಿಸಿರುವ ಕ್ವಾಲಿಟಿ ಮ್ಯಾನೇಜರ್ ಚಂದ್ರಶೇಖರ್ ರಾಜು ಮತ್ತು ಅಗ್ರಿ ಮ್ಯಾನೇಜರ್ ಆದಂತಹ ಲಕ್ಷ್ಮೀ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮವನ್ನು ಅಲಂಕರಿಸಿದಂತಹ ಮಾಲೂರು ವಿಜಿ ಮತ್ತು ಅವರ ವೃಂದಕ್ಕೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಆಗಮಿಸಿರುವ ರಿಚಾರ್ಡ್ ಲೂಯಿಸ್, ಹರಟೆ ಮಲ್ಲರು ಮತ್ತು ಕಿರ್ಲೋಸ್ಕರ್ ಸತ್ಯ, ಮೈಸೂರು ಆನಂದ್, ಇವರು ಕೂಡ ಹರಟೆ ಮಲ್ಲರು, ರಾಜೇಶ್ ಕಶ್ಯಪ್, ಬಾಬು ಮತ್ತು ಮಂಜು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕಂಪನಿಯ ಎಲ್ಲಾ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು, ಮತ್ತು ಕಾರ್ಮಿಕ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಧನ್ಯವಾದ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಕುರಿತು ಡಾಕ್ಟರ್ ಗಣೇಶ್ ಸರ್ ಅವರು, ಪ್ರಾಂಶುಪಾಲರು ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಕುಣಿಗಲ್ಲು, ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲ ಆತ್ಮೀಯ ಮಹಾನುಭಾವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ಸಲ್ಲಿಸ್ತಾ, ಈ ನಾಡು ಇಡೀ ದೇಶದಲ್ಲೇ ಅತ್ಯಂತ ಸಮೃದ್ಧಿಯನ್ನ ಮತ್ತು ಪ್ರೀತಿಯ ಒಪ್ಪಿಗೆಯನ್ನ ಒಳಗೊಂಡಿರ್ತಕ್ಕಂಥ ನಾಡು. ಈ ನಾಡಿನ ಜಲ, ನೆಲ, ಭಾಷೆ ನಾವೆಲ್ಲವನ್ನು ಕೊಟ್ಟಿದೆ. ಹಾಗಾಗಿ ನಾವು ವಾಸ ಮಾಡ್ತಕ್ಕಂಥ ನಾಡಿನಲ್ಲಿ ಕೇವಲ ನವೆಂಬರ್ ಕನ್ನಡ ಅಲ್ಲ, ಇದು ನಂಬರ್ 1 ಕನ್ನಡ. ಪ್ರತಿನಿತ್ಯ ನಮ್ಮ ಪ್ರತಿ ಉಸಿರಿನಲ್ಲಿ, ಪ್ರತಿ ಕಣಕಣದಲ್ಲೂ ಕನ್ನಡವನ್ನು ನಾವು ರಕ್ತಗತ ಮಾಡ್ಕೋಬೇಕು ಅಂತಕ್ಕಂಥ ಸಂದರ್ಭವನ್ನ ಹೇಳ್ತಾ 1 ರಿಂದ 2 ನಿಮಿಷಗಳಲ್ಲಿ ಮಾತು ಮುಗಿಸ್ತೇನೆ. ನಮ್ಮ ಮಕ್ಕಳುಗಳು ನಾವು ಹೇಳಿದ್ದನ್ನ ಯಾವುದನ್ನು ಮಾಡಲ್ಲ, ನಾವೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಮಾಡ್ತಾರೆ. ನಾವೇನೆಲ್ಲ ಮಾಡ್ತೀವಿ ಅದೆಲ್ಲ ಮಾಡ್ತಾರೆ. ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿಸ್ತಾ ಕೂತ್ ಜಾಗದಲ್ಲಿ ಮಾಡಿ, ಎಲ್ಲರೂ ತಮ್ಮ ಕೈಗಳನ್ನ ಮುಂದೆ ಚಾಚಿ, ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳಿದ್ದೇನೆ ಮಾಡಬೇಕು, ಸರಿಯಾಗಿ ಕೇಳಿಸ್ಕೊಂಡು ಹೇಳಿದ್ದು ಮಾಡಬೇಕು. ಮುಂದೆ ಚಾಚಿ, ಮೇಲ್ ತೆಗಿರಿ, ಮತ್ತೆ ಮುಂದೆ ಇಡಿ, ಸೋರ್ಗಳು ತೆಗಿರಿ, ಎಲ್ಲರೂ ತಮ್ಮ ಎಡಕೆನೆ ಮೇಲೆ ಕೈ ಇಟ್ಕೊಳ್ಳಿ, ಎಲ್ಲರೂ ತಮ್ಮ ಎಡಕೆನೆ ಮೇಲೆ ಕೈ ಇಟ್ಕೊಳ್ಳಿ. ನಾನು ಹೇಳಿದ್ದು ನಾನು ಹೇಳ್ದಂಗೆ ಮಾಡಿ ಅಂತ, ಮಾಡ್ದಂಗೆ ಮಾಡಿ ಅಂತ ಹೇಳಿಲ್ಲ.
ನೀವೇನ್ ಮಾಡಿದ್ರಿ, ಮುಂದೆ ಕೈ ಚಾಚು ಅಂತ ನಾವು ಚಾಚಿದ್ವಿ, ಮೇಲಕ್ಕೆ ತೆಗೆದ್ವಿ, ಮತ್ತೆ ಬಿಟ್ವಿ, ಬೇರೆ ತೆಗೆದ ಎಡೆ ಕೆನ್ನೆ ಮೇಲೆ ಇಟ್ಕೊಂಡ್ರೆ ಎಲ್ಲ ಇಟ್ಟಿದ್ರಲ್ಲ, ಕೆನ್ನೆ ಇತ್ತಾನೆ. ನಾನು ಹೇಳಿದ್ರಿ ಮಾಡಿದ್ರ ನೀವು, ನಾನು ಮಾಡೋದನ್ನ ಮಾಡಿದ್ರಿ, ಅನುಕರಣೆಯಿಂದ ಮಾಡ್ತಾರೆ. ಶಿಕ್ಷಣ ನಮ್ಮ ಕುವೆಂಪು ಬಹಳ ಅದ್ಭುತವಾದಂತ ಮಾತು ಹೇಳಿದ್ದಾರೆ, ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ. ಸಾಮಾನ್ಯ ನಾಗರಿಕರು ಮಗುವನ್ನ ಅಲ್ಪಮಾನವನಾಗಿ ಮಾಡ್ತಾರೆ, ಆ ಮಗುವನ್ನ ವಿಶ್ವಮಾನವನಾಗಿ ಮಾಡ್ತಕ್ಕಂಥ ಚೈತನ್ಯ ತಾಕತ್ತು ಇರೋದು ಶಿಕ್ಷಣ ಕ್ಷೇತ್ರಕ್ಕೆ. ಅಂದ್ರೆ ನಾವು ನೋಡಲು ಸುಂದರವಾಗಿದ್ದರೆ, ಸುಂದರ ಪ್ರಶ್ನೆಗೆ ನಾವು ಬ್ಯೂಟಿ ಕಾನ್ಶಿಯಸ್ ಇಟ್ಕೊಳ್ಬೇಡ, ಸಿನಿಮಾ ಆಕ್ಟರ್ ಹೋಲಿಸ್ಕೊಳ್ಬೇಡ, ಅಂಗವೈಕಲ್ಯತೆ ಇದ್ದರೆ ಆರೋಗ್ಯವಾಗಿ ಎಲ್ಲವೂ ಚೆನ್ನಾಗಿದ್ದರೆ, ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿಯಂದಿರು ನಮಗೆ ನೀಡಿದ ಕಾಣಿಕೆ, ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿಯರು ನಮಗೆ ನೀಡಿದ ಕಾಣಿಕೆ, ನಾವು ನಮ್ಮ ಬದುಕನ್ನು ಸುಂದರವಾಗಿಸಿಕೊಂಡರೆ ತಂದೆ ತಾಯಿಯಂದಿರಿಗೆ ನೀಡುವ ಕಾಣಿಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಶಿಕ್ಷಣ ಎನ್ನುವುದು ತಲೆಗೆ ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಒಂದು ಒಳ್ಳೆಯ ಸಂಸ್ಕಾರನ ಕಲಿಸಿದ್ರೆ ಜೈಲುಗಳನ್ನ ಸಹ ಮುಚ್ಚಬಹುದು ಅನ್ನೋ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಶ್ರೀ ಬಿ.ಸಿ. ಗಂಗಣ್ಣ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿದ್ದಾರೆ. ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಂಪನಿಗೆ ಮೊದಲಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ. ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಾಂಗ ಕುಲ್ಲಾರ ಗೆಳೆತಾನ ಮಾಡಿದರ, ಕುಲ್ಲಾರ ಗೆಳೆತಾನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳೆತಾನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರ್ತಾವ. ನುಡಿಯು ಕನ್ನಡ, ನಮ್ಮ ಭಾಷೆ ಕನ್ನಡ, ಕನ್ನಡ ಎನೆ ಕುಣಿದಾಡುವುದೆನ್ನುವ, ಓಹೋ ಕನ್ನಡ ಎನೆ ಕುಣಿದಾಡುವುದೆನ್ನುವ. ನುಡಿಯು ಕನ್ನಡ, ನಮ್ಮ ಭಾಷೆ ಕನ್ನಡ, ನುಡಿಯು ಕನ್ನಡ, ನಮ್ಮ ಭಾಷೆ ಕನ್ನಡ, ಕನ್ನಡ ಎನೆ ಕುಣಿದಾಡುವುದೆನ್ನುವ, ಓಹೋ ಕನ್ನಡ ಎನೆ ಕುಣಿದಾಡುವುದೆನ್ನುವ. ಸಿಕ್ಕದೆ ಬೈತಾಳಲ್ಲಿ ಎದ್ದು ಎಳೆದುವ ಕರೆಯೋಳೆ ದೊಡ್ಡಮ್ಮ, ಸುತ್ತ ನಡುವ ಮಗನೆಲ್ಲೇ, ಸಿಕ್ಕದೆ ಬೈತಾಳಲ್ಲಿ ಸಿಕ್ಕ ಜಾಲದಿಗೆ ಚಿತ್ತರದ ಬೀದಿಯಲ್ಲಿ ತಕ್ಕದೆ ಅವಳು ಸಿಕ್ಕದೆ ಬೈತಾಳಲ್ಲೇ. ಬೀದಿಯ ಮನೆಯೋಳೆ ಬೀಸಲಿಗೆ ನೆರೆಯೋಳೆ, ಜಾಲದ ಹೂವಿನ ಜಡೆಯೋಳೆ, ಸಿಕ್ಕದೆ ಬೈತಾಳಲ್ಲೇ. ಜಾಲದ ಹೂವಿನ ಜಡೆಯೋಳೆ ದೊಡ್ಡಮ್ಮ, ಜಾಗಳ್ಯದಂತ ಹೊರಟಾಳು, ಸಿಕ್ಕದೆ ಬೈತಾಳಲ್ಲೇ. ಸಿಕ್ಕ ಜಾಲದಿಗೆ ಚಿತ್ತರದ ಬೀದಿಯಲ್ಲಿ ತಕ್ಕದೆ ಅವಳು ಸಿಕ್ಕದೆ ಬೈತಾಳ. ಆಲಿಲ್ಲೋ ಇಲ್ಲೋ ಇಲ್ಲೋ ಚುತ್ತಾಲಿಲ್ಲೋ ಇಲ್ಲೋ ಇಲ್ಲೋ, ಆಲಿಲ್ಲೋ ಇಲ್ಲೋ ಇಲ್ಲೋ ಚುತ್ತಾಲಿಲ್ಲೋ ಇಲ್ಲೋ ಇಲ್ಲೋ, ದಂಡೆವು ಸ್ವಾಮಿ ದಂಡೆ ವಯ್ಯ, ದಂಡೆದು ನಾವು ಬಂದೇ ವಯ್ಯ, ದಂಡೆ ಉನ್ನ ಸ್ವಾಮಿ ದಂಡೆ ಉನ್ನಂತೋ ಎನ್ನ ಕೈಯ ಕತ್ತಿಗೆ ದಂಡ ವಯ್ಯ. ಆಲಿಲ್ಲೋ ಇಲ್ಲೋ ಇಲ್ಲೋ ಚುತ್ತಾಲಿಲ್ಲೋ ಇಲ್ಲೋ ಇಲ್ಲೋ. ಧನ್ಯವಾದಗಳು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಟ್ಟು ಜೈ ಭುವನೇಶ್ವರಿಗೆ, ಜೈ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ಕಾರ್ಮಿಕರಿಗೆ, ಇಂಡೋ ಫ್ರೈಸ್ಗೆ. ನಾವಿವತ್ತು ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ನೋಡ್ತಾ ಇದ್ರೆ ಒಂಥರ ಹಬ್ಬ ರೀತಿ ಕಾಣ್ತಾ ಇದೆ. ಇದೇ ತರ ಎಲ್ಲ ಕಂಪ್ನಿಯೂ ಸಹ ಮಾಡಬೇಕು. ನಾವು ಕನ್ನಡಾಂಬೆಗೆ, ಕನ್ನಡ ನಾಡು, ನಮ್ಮ ಕನ್ನಡ ನಾಡು ಹುಟ್ಟಿದೀವಿ. ನಮ್ಮ ಕನ್ನಡ ಮಾತನ್ನು ಪ್ರತಿಯೊಂದು ಕಂಪನಿಯಲ್ಲೂ ಪ್ರತಿಯೊಂದು ಇದರಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡಬೇಕು. ಜೈ ಕರ್ನಾಟಕ. ನಮಸ್ಕಾರ. ಏನಿವತ್ತು ಕೈಗಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕುಡಿಗಲ್ಲಿ ವತಿಯಿಂದ ನಡೆಸುವ 4ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯ ಕೋರ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದರೆ ಇವತ್ತು ಕುಣಿಗಲ್ಲಲ್ಲಿ ಎಲ್ಲ ಕಡೆ ರಾಜ್ಯೋತ್ಸವ ಆಚರಿಸ್ಕೊಂಡು ಬರ್ತಾರೆ, ಬಟ್ ಈ ಥರ ಕಂಪ್ನಿಗಳಲ್ಲಿ ರಾಜ್ಯೋತ್ಸವ ಮಾಡ್ತಾರೆ ಅಂತ ನೋಡ್ತಿರೋದು ನಮಗೆ ಫಸ್ಟು. ಯಾಕೆಂದರೆ ನಾನು ಈ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಅಂತ ಒಂದ್ಸಲ ಬಂದು ನಿಂತ್ಕೊಂಡಿದ್ದೆ. ಇಲ್ಲಿ ನಿಜವಾಗ್ಲೂ ಕೆಲವು ಸಲ ಬೇಜಾರಾಗೋದು, ಕಂಪ್ನಿಗಳಲ್ಲಿ ಏನೇನೋ ಅಂತ ಇಲ್ಲ. ಇದು ನೋಡಿದ್ರೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ರಾಜ್ಯೋತ್ಸವನ ಎಲ್ಲ ಕಂಪ್ನಿಗಳಲ್ಲೂ ಕುಡಿಗಾಲ ತಾಲೂಕಿನಲ್ಲಿ ಎಲ್ಲ ಥರ ಮಾಡಿದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ತಾಲೂಕಲ್ಲಿ ಇರುವಂಥ ಜನಗಳಿಗೆ ಒಂದು ಎಲ್ಲೋ ಒಂದು ಕಡೆ ಒಳ್ಳೆ ಮನೋಭಾವ ಬರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಅದಕ್ಕೆ ಬಂದು ನನಗೆ ತುಂಬಾ ಸಂತೋಷ ಆಯಿತು ಅಂತ ಹೇಳಿದ
ನಗುತ್ತಾ ರಂಗನಾಥ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ರಂಗಸ್ವಾಮಿ ಸರ್ ಅವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಪುರಸಭೆ ಕುಣಿಗಲ್ ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವಕ್ಕೆ 4ನೇ ವರ್ಷದ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಕನ್ನಡ ಎಲ್ಲೋ ಒಂದ್ ಕಡೆ ನಶಿಸಿ ಹೋಗುವಂತ ಸಂದರ್ಭದಲ್ಲಿ ಕನ್ನಡನ ಉಳಿಸ್ತಾ ಇರ್ತಕ್ಕಂಥವ್ರು ಆಟೋ ಚಾಲಕರು, ಹೋಟೆಲ್ ಕಾರ್ಮಿಕರು, ಸಣ್ಣ ಪುಟ್ಟ ಕಾರ್ಖಾನೆಯ ಕಾರ್ಮಿಕ ಬಂಧುಗಳು. ಎಷ್ಟೇ ಶ್ರೀಮಂತರಾದ್ರೂ ಅವ್ರ್ಯಾರು ಕನ್ನಡ ಫೋಟೋ ಇಟ್ಕೊಂಡು ಎಲ್ಲೂ ಹೋಗಲ್ಲ, ಎಲ್ಲೂ ಬರೋದಿಲ್ಲ. ಯಾವುದೋ ರಾಜ್ಯೋತ್ಸವ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಏನಾದ್ರು ಹೊಂದಿರೋದಿದ್ರೆ ಇಂಥ ಸಣ್ಣ ಸಣ್ಣ ಕಾರ್ಖಾನೆಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಲ್ಲಿ ಮಾತ್ರ ಕನ್ನಡ ಉಳಿದೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಈ ಸುತ್ತಮುತ್ತ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಯಲ್ಲಿ ಓಡಿಸ್ತಾರೆ. ಹೆಚ್ಚಿನ ರೀತಿ ಕನ್ನಡಿಗರಿಗೆ ಕೆಲಸ ಕೊಟ್ಟಿರೋದು ಇದೇ ಕಾರ್ಖಾನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಹೆಮ್ಮೆಯಿಂದ ಹೇಳ್ತಾ ನಾನು ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಈ ತರ ಕಾರ್ಯಕ್ರಮ, ಈ ತರ ಕನ್ನಡಿಗರಿಗೆ ಆದಂತ ಪ್ರೋತ್ಸಾಹ ಮತ್ತೆ ನಮ್ಮ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ. ನಾನು ಬೇರೆ ಇನ್ನು ಮತ್ತೆ ಕಾರ್ಖಾನೆಗಳು ಇದು ನೋಡಿ ಕಲಿಬೇಕು, ಅವ್ರಿಗೆ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಇಂಥ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ರೆ ಒಂದು ದಿವಸ ರಾಜ್ಯದಲ್ಲಿ ಒಂದೇ ಒಂದು ದಿವಸ ಒಂದು ಅರ್ಧ ಗಂಟೆನಾರ ಒಂದು ಕಾರ್ಯಕ್ರಮ ಮಾಡಿ ಕನ್ನಡದ ಬಗ್ಗೆ ತಿಳಿಕೊಟ್ಟು ಅವ್ರಿಗೆ ಕನ್ನಡ ಬಗ್ಗೆ, ಸಂಸ್ಕೃತಿ, ಕನ್ನಡ ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ಇತಿಹಾಸದ ಬಗ್ಗೆ ತಿಳಿಸ್ಕೊಡೋ ಸಮಯ ಇದ್ದಿದ್ದಕ್ಕೆ ನಾನು ಧಿಕ್ಕಾರ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ನಿಮ್ಮ ಪರವಾಗಿ. ಜೈ ಹಿಂದ್, ಜೈ ಕರ್ನಾಟಕ. SSLC PUC ಡಿಗ್ರಿ ಮಕ್ಕಳೆಲ್ಲ ಮುಂದೆ ಬರಬೇಕಾಗಿ ವಿನಂತಿ. ಕಾರ್ಮಿಕರ ಮಕ್ಕಳಿಗೆ ಕಲಿಕಾ ಉತ್ತೇಜನ ಬಹುಮಾನ ಕಾರ್ಯಕ್ರಮವನ್ನ ಜಗದೀಶ್ ಸರ್ ಅವರು ನಡೆಸಿಕೊಡ್ತಾರೆ. ಅವರು ಉನ್ನತವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಂಪನಿಯಿಂದ ಅವರಿಗೆ ಒಂದು ಲ್ಯಾಪ್ಟಾಪ್ ಬ್ಯಾಗು. ಮೊದಲಿಗೆ SSLC ಮಕ್ಕಳೆಲ್ಲ ಮುಂದೆ ಬಂದ್ಬಿಡಿ, ನಮ್ಗೆ ಟೈಮ್ ಇಲ್ಲ. SSLC ಮಕ್ಕಳೆಲ್ಲ ಬೇಗ ಬೇಗ ಮುಂದೆ ಬನ್ನಿ. ಚಪ್ಪಳೆ ಮೂಲಕ ಅವ್ರನ್ನ ಬರಮಾಡಿಕೊಳ್ಳಿ. ಗಣ್ಯರೆಲ್ಲರೂ ಅವರಿಗೆ SSLC ಮಕ್ಕಳಷ್ಟೇ ಮೇಲೆ ಬನ್ನಿ.
ಇವತ್ತು ಈ ಒಂದು ರಾಜ್ಯೋತ್ಸವನ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ. ಬಹಳ ಖುಷಿಯಾಗಿದೆ. ಕನ್ನಡದ ಬಗ್ಗೆ ಕೆಲವು ಮಾಹಿತಿ ನಾನು ನಿಮ್ಗೆ ತಿಳಿಸ್ತೀನಿ. ಇದು ಗೊತ್ತಿರುತ್ತೆ, ನಮ್ಮದು ಬಹಳ ಪ್ರಾಚೀನವಾದ ಒಂದು ಭಾಷೆ. ಪ್ರಪಂಚದಲ್ಲಿ ಸುಮಾರು 7,100 ಭಾಷೆಗಳಿದೆ. ಅದರಲ್ಲಿ ಇವತ್ತು 40% ಭಾಷೆಗಳು ನಶಿಸಿ ಹೋಗ್ತಾರೆ. ಕಾರಣ ಅಂದ್ರೆ ಬಳಸದಲ್ಲಿರೋರು, ಜನ ಕಡಿಮೆ ಆಗಿರೋರು. ಈ ಹಲವಾರು ಕಾರಣಗಳಿಂದ ಈ ಭಾಷೆ ನಶಿಸಿ ಹೋಗ್ತಾ ಇದೆ. ನಮ್ಮಲ್ಲಿ ಜನ ಇದ್ದೀವಿ, ಬಳಸ್ತಾ ಇಲ್ಲ, ಇದು ದುರಂತ. ತಿಳಿಸಿದ ಲಕ್ಷ್ಮೀ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ನವೀನ್ ಸರ್, ವೈದ್ಯರು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿನ್ನಾಗರ, ಕುಣಿಗಲ್, ಇವರು ಸರ್ ವೇದಿಕೆಯಲ್ಲಿ ಬರಬೇಕಾಗಿದೆ. ನಾನು ಕಾರ್ಯಕ್ರಮಕ್ಕೆ ಒಂದು ಅರ್ಧ ಗಂಟೆ ನಿಧಾನ ಬಂದಿದ್ದೀನಿ ಅಂತ ನಾನು ಎಂಟ್ರಿ ಕೊಟ್ಟಾಗ ಅನಿಸ್ತು. ಆದರೆ ತುಂಬ ಖುಷಿಯಾಯಿತು. ಯಾಕಂತಂದರೆ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ 1ನೇ ತಾರೀಕು ಇರಬಾರ್ದು, ಅದು ಪ್ರತಿ ದಿನ ಇರಬೇಕು, ಅದು ನಿತ್ಯೋತ್ಸವ ಆಗಬೇಕು ಅಂತ ಏನು ಹೇಳ್ತೀವಿ ಅದು ನಿಮ್ಮನ್ನೆಲ್ಲ ನೋಡಿದ್ರೆ ಸಾಕಾರ ಆಗುತ್ತೆ ಅನಿಸುತ್ತೆ. ಖುಷಿ ಆಯಿತು. ಈ ಏನು ಇವತ್ತು ವಿಶೇಷ ದಿನ ಇದೆ, ಕನ್ನಡ ದಿನ, ಇದು ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಆಗಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೋವು ಮಾಡಿಬಿಟ್ಟು ನಾನು ನುಡಿಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈಗ ಕನ್ನಡದ ಒಂದು ನೃತ್ಯ ಮಾದಪ್ಪ ಎನಿಸವನೇ ಕೈಯಾರೆ ಡಮರುಗಳ ಕುಣಿಗಲ್ದವರು ಈ ಪುಸ್ತಕವನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಜನರಿಗೆ ಕೇಳ್ಕೊಳ್ತೀನಿ. ಅದು ಬೇರೆ ಶಿವಾಜಿ ಟೆಂಟ್ ಈ ಪುಸ್ತಕ ನಮ್ಮ ಕುಣಿಗಲ್ನ ಮಂಜುನಾಥ್ ಬರೆದಿರುವಂಥದ್ದು. ಇಲ್ಲಿ ಅನೇಕರಿಗೆ ನಮ್ಮ ಶಿವಾಜಿ ಟೆಂಟ್ ಪರಿಚಯ ಇರುತ್ತೆ. ಕುಣಿಗಲ್ನ ಅನೇಕ ಕಥೆಗಳನ್ನ ಇದರಲ್ಲಿ ಮೂಡಿಸಿದ್ದಾರೆ. ಕುಣಿಗಲ್ ಟು ಕಂದಹಾರ್ ಅಂತ ಒಂದು ಪುಸ್ತಕವನ್ನ ಕಳೆದ ಬಾರಿ ಇದೇ ಫ್ಯಾಕ್ಟರಿನಲ್ಲಿ ಈ ರೀತಿ ನಾವು ಬಿಡುಗಡೆ ಮಾಡಿದ್ವಿ. ಇದು ನಮ್ಮ ಬಾಲ್ಯದ ದಿನಗಳನ್ನ ಕಟ್ಟಿಕೊಡುವಂತ ಒಂದು ಪ್ರಯತ್ನ. ಮಕ್ಕಳು ಸಹ ಇದನ್ನ ಓದ್ಬೋದು. ನಮ್ಮ ಕಾಲದಲ್ಲಿ ಟೆಂಟ್ ಅನುಭವ ಹೇಗಿತ್ತು ಅನ್ನೋದನ್ನ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಹಾಗೆ ಅವರ ಹೆಡ್ ಮಾಸ್ಟರ್ ಅವರು ಒಂದು ದೊಡ್ಡಪೇಟೆ ಶಾಲೆಯನ್ನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನ, ಮತ್ತೆ ನವಿದನ ಕುದುರೆ ಅಂತ ಒಂದು ಕತೆ ಇದೆ. ಎಲ್ಲವೂ ನಮ್ಮ ಆಡು ಭಾಷೆ ಕುಣಿಗಲ್ ಭಾಷೆನಲ್ಲಿದೆ. ಇದನ್ನ ಪ್ರತಿಯೊಬ್ರು ಓದ್ಬೇಕು. ಇದೇ ಪುಸ್ತಕ ಮತ್ತೆ ಬಿಡುಗಡೆ ಆಗುತ್ತೆ ಕುಣಿಗಲ್ನಲ್ಲಿ. ಈ ಒಂದು ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ. ಪುಸ್ತಕದ ಪ್ರತಿಗಳು ಬೇಕಾದ್ರೆ ನಮ್ಮ ಭಾವಸಿಂಚನ ಪ್ರಕಾಶನದ ತಾರಾನಾಥ್ ರವರೊಬ್ಬಳಿ ದೊರಕುತ್ತೆ, ಅವ್ರ ಹತ್ರ ಪಡ್ಕೋಬಹುದು ಅಂತ ಈ ಮೂಲಕ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಬಿ, ಜೈ ಕರ್ನಾಟಕ. ಕನ್ನಡಕ್ಕೆ ಹೈಯೆಸ್ಟ್ ಸ್ಕೋರ್ ಮಾಡಿದವರಿಗೆ ಕ್ಯಾಶ್ ಪ್ರೈಸ್ ಕೊಡ್ತಿದ್ವಿ. ಹಾಗೇನೆ ಇವತ್ತು
125ಕ್ಕೆ 120 ಅಂಕಗಳನ್ನು ಪಡೆದ ವೀಣಾ ಮತ್ತು ನಂಜಪ್ಪ ಅವರ ಮಗಳು. ಪೇರೆಂಟ್ಸ್ ದಯವಿಟ್ಟು ಹೋಗಿ ಮೇಲ್ ಬರಬೇಕು. ನಂಜಪ್ಪ ಬನ್ನಿ. ತಾಯಿ ಎಲ್ಲೋ, ತಂದೆ ರೆಡ್ಡು. ನಮ್ಮ ಕನ್ನಡದ ಬಾವುಟ. ಚಪ್ಪಾಳೆ ಬರಲಿ ಅವರಿಬ್ರಿಗೂ. ಥ್ಯಾಂಕ್ ಯು. ಗೀತೆಗೆ ದಯವಿಟ್ಟು ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಂಡು ಹಂಗೇ ಸುತ್ತಿದ್ಬಿಡಿ. ಕೋಳಿಗೆ ರಂಗ, ಕೋಳಿಗೆ ರಂಗ. ಯಾರು? ಯಾಕೋ? ನೀ ಯಾರು? ನಾಕೋ ಕೋಳಿಗೆ ಸಂಯೋಜನೆ ಮಾಡಿರೋದು ಕುಮಾರಿ ಸ್ನೇಹ ರಂಗ ವಿಜಯ ತಂಡದ ನೃತ್ಯಗಾರ್ತಿ. ಆಕೆಗೆ ಅತ್ಯಂತ ಪ್ರೀತಿಯಿಂದ ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ಜೋರದ ಚಪ್ಪಾಳೆಯೊಂದಿಗೆ ಆಕೆಯನ್ನ ಗೌರವಿಸೋಣ. ಈಗ ನಿಮ್ಮೆಲ್ಲರ ಹಲೋ ನೋಡಿದ್ರಿ. ಈಗ ಮುಂದೆ ನೀವೆಲ್ಲ ಕಾರ್ಮಿಕರು ಕಷ್ಟಪಟ್ಟು ದುಡಿತೀರಿ. ನಗು ಅನ್ನೋದು ಕೆಲವು ಸಲ ಮರೀಚಿಕೆ ಆಗಿರುತ್ತೆ. ಅಂತಹ ಎಲ್ಲರನ್ನ ನಗಿಸ್ಲಿಕ್ಕೆ ನಮ್ಮ ನಾಡು ಕಂಡಂತ ಅತ್ಯದ್ಭುತ ನಗೆಗಾರಡಿಗ ಅಂತಂದ್ರೆ ರಿಚರ್ಡ್ ಲೂಯಿಸ್ ಅವರು. ದಯವಿಟ್ಟು ರಿಚರ್ಡ್ ಸರ್ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೆ ಕಿರ್ಲೋಸ್ಕರ್ ಸತ್ಯ ಅವರು, ಮತ್ತೆ ನಮ್ಮ ಪ್ರೀತಿಯ ಮೈಸೂರು ಆನಂದ್ ಅವರು. ಇವರು ನೀವೆಲ್ಲ ಅನೇಕ ಚಾನೆಲ್ಗಳಲ್ಲಿ ನೀವು ಅವರನ್ನೆಲ್ಲ ನೋಡಿರ್ಬೋದು, ಅವರ ನಗೆ ಕಾರ್ಯಕ್ರಮಗಳನ್ನ. 2000 ವರ್ಷಗಳ ಇತಿಹಾಸವಿರುವ ಕನ್ನಡತನವನ್ನ, ಕನ್ನಡದ ನಗೆಯನ್ನ ದೇಶ ವಿದೇಶಗಳಲ್ಲಿ ಹರಡಿಸಿ ಬಂದಂತವರು
ರಿಚರ್ಡ್ ಲೂಯಿಸ್ ಮತ್ತು ತಂಡ. ಕನ್ನಡದ ಕಂಪನ್ನ ವಿದೇಶದಲ್ಲಿ ಕೂಡ ಪಸರಿಸಿ ಬಂದಂತವರು ನಮ್ಮ ಹಿರಿಯ ರಂಗ ಕಲಾವಿದರು ಆಗಿರ್ತಕ್ಕಂಥ ರಿಚರ್ಡ್ ಲೂಯಿಸ್ ಸರ್ ಅವರು. ಅವರ ಜೊತೆಗೆ ಮೈಸೂರು ಆನಂದ್, ನಿಮ್ಗೆಲ್ರಿಗೂ ಚಲನಚಿತ್ರಗಳಲ್ಲಿ ಕೂಡ ಅವರು ನಿಮ್ಮೆಲ್ಲರಿಗೂ ಪರಿಚಿತರು. ಅವರು ಕಿರ್ಲೋಸ್ಕರ್ ಸತ್ಯ ಅವರು ಕೂಡ ನಿಮ್ಮ ಅನೇಕ ಚಿತ್ರಗಳಲ್ಲಿ ಕೂಡ ಅವರನ್ನ ನೋಡಿರ್ಬೋದು. ಮತ್ತೆ ಅವರ ನಗೆ ಚಟಾಕಿಗಳನ್ನ ನೀವು ಇನ್ನು ಮುಂದೆ ನೋಡ್ತಾ ಹೋಗ್ತೀರಿ. ನಿಮ್ಮನ್ನು ನಗಿಸ್ಲಿಕ್ಕಾಗಿಯೇ ಅವರ ತಂಡ ಇವತ್ತು ಬಂದಿದೆ. ಇನ್ನ ವೇದಿಕೆಯನ್ನು ನಾನು ಅವರಿಗೆ ಖಾಲಿ ಮಾಡಿಕೊಟ್ಟು ಪೂರ್ಣವಾಗಿ ನಿಮ್ದೆ ಸರ್. ನಾನು ಇಲ್ಲಿ ಬಂದಿದ್ದೇನೆ. ನಿಮಗೆ ಒಂದು ವಿಶೇಷವಾದ ಹೇಳ್ತೀನಿ, ನಾವು ಕಾರ್ಯಕ್ರಮ ಮಾಡಕ್ಕೆ ಬಂದ್ವಿ ಇಲ್ಲಿ, ಆದರೆ ನಿಮ್ಮೆಲ್ಲ ನೃತ್ಯ ಹಾಡು ಎಲ್ಲ ನೋಡಿ ನಾವು ಪ್ರೇಕ್ಷಕರಾಗ್ಬೇಕು. ಕಾರಣ ಇಷ್ಟೇ, ನಾವು ಕೇಳೋ ಹಾಡುಗಳೇ ಬೇರೆ, ನಾವು ನೋಡೋ ಕಾರ್ಯಕ್ರಮಗಳೇ ಬೇರೆ. ಇಲ್ಲಿ ಸೊಗಡು ಅಂತೀವಿ, ಕನ್ನಡ ಭಾಷೆಯ ಸೊಗಡು. ಆ ಜಾನಪದ ಹಾಡುಗಳನ್ನ ಹಾಡಿದ್ರು, ಆ ಹಾಡಿನ ರೀತಿ, ಆ ಹಾಡುಗಳು ಕೆಲವೆಲ್ಲ ನಾನು ಮೊದಲನೇ ಸಾರಿ ಕೇಳ್ತಾ ಇರೋದು. ಅದಕ್ಕೆ ನಿಮ್ಮೆಲ್ಲ ಕಲಾವಿದರಿಗೆ, ನಮ್ಮೆಲ್ಲ ಕಲಾವಿದರ ಪರವಾಗಿ ನಮಗೆ ಒಬ್ಬ ಕಲಾವಿದ ಒಂದು ಸಲ ಸ್ಟೇಜ್ ಮೇಲೆ ಬಂದಾಗ ಅವನು ಆಮೇಲೆ ಪ್ರೇಕ್ಷಕನಾಗೋಕೆ ಇಷ್ಟಪಡಲ್ಲ. ಅವನು ಯಾವಾಗ ಇಲ್ಲೇ ಇರಬೇಕು ಅಂತ, ಅದು ಮೂರ್ಖತನ. ಇವತ್ತು ನಾವು ಪ್ರೇಕ್ಷಕರಾಗಿ ಇಷ್ಟು ಸಮಯ ಆದರೂ ಕೂಡ ನಮಗೇನು ಬೇಸರ ಆಗ್ತಿಲ್ಲ. ವಿಜಯರಂಗ ಅವ್ರು ಹೇಳ್ತಿರೋ ಇನ್ನು 2 ಹಾಡು ಸರ್, ಇನ್ನು 2ರಿಂದ 4 ಹಾಡು ನಾವು ಬಂದಿದ್ದೀವಿ, ಇವತ್ತೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ವಿ, ನಾವು ಖುಷಿಯಾಗಿದ್ದೀವಿ. ಇವತ್ತಿನ ಪೂರ್ತಿ ದಿವಸವನ್ನ ಕನ್ನಡಕ್ಕೆ, ಕನ್ನಡ ರಾಜ್ಯೋತ್ಸವಕ್ಕೆ ನಿಮ್ಮೆಲ್ಲರ ಜೊತೆಗೆ ಆಚರಿಸೋಕೆ ನಾವು ಬಂದಿದ್ದೀವಿ. ಅದರಿಂದ ಅವ್ರಿಗೆ ಹೇಳಿದ್ದೀವಿ, ತಿಂಡಿ ಕೊಟ್ಬಿಡಿ, ಇದರ ಪಾರ್ಸಲ್ ಮಾಡಿ ಕೊಟ್ಬಿಡಿ ಅಂತ ಹೇಳೋದು. ನೀವು ಬಂದು ಕೂತ್ಕೊಂಡ್ರೆ ನಾವು ಶುರು ಮಾಡ್ತೀವಿ. ಆಮೇಲೆ ಸರ್, ಒಂದು ವಿಶೇಷವನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಮಿಕರನ್ನ ಯಾವತ್ತು ಚೆನ್ನಾಗಿಟ್ಕೊಂಡ್ರೆ ಇಡೀ ಕಂಪನಿ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಇರುವಂತವ್ರು ಇಲ್ಲಿರ್ತಕ್ಕಂಥ ಈ ಕಂಪನಿಯ ವ್ಯವಸ್ಥಾಪನಾ ಸಮಿತಿ. ಮೊನ್ನೆ ದಸರಾದಲ್ಲೂ ಕೂಡ ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಅದ್ಭುತವಾದ ಕಾರ್ಯಕ್ರಮಗಳನ್ನ ರೂಪಿಸಿದಂತವರು ಶಿವರಾಮ್ ಸರ್ ಮತ್ತೆ ಜಗದೀಶ್ ನಾಯಕ್ ಸರ್, ಇವರೆಲ್ಲ ಸೇರಿ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ತರದ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಮಾಡ್ತಿರ್ತಾರೆ. ಅದು ಅವರ ವಿಶೇಷತೆ. ಅವರನ್ನ ನಗಿಸ್ಬೇಕು. ನಾವು ಇವತ್ತಿನ ಪ್ರಾರ್ಥನೆ ಕನ್ನಡದಿಂದಾನೇ ಮಾಡ್ತೀವಿ, ಕನ್ನಡದ ಹಾಡಿನಿಂದ ಶುರು ಮಾಡ್ತೇವೆ. ಅವಾಗ ಚಪ್ಪಾಳೆ ಹೊಡಿತಾ ಇರಿ, ಸಮೂಸ ಬೀಳ್ತಾ ಇರೋ ನೋಡ್ಕೊಂಡು ಚಪ್ಪಾಳೆ. ರಾಜ್ಯೋತ್ಸವ ಮಾಡ್ತಿದ್ರಿ, ನಾನು ಏಜಿಸ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಆ ರಾಜ್ಯೋತ್ಸವ ಇವ್ರನ್ನ ಕರೆಸ್ತೆ. ಇವ್ರು ಬಂದು ಈ ಹಾಡು ನಮ್ಮ ಆಫೀಸಲ್ಲಿ ಏನ್ ಮಾಡ್ತೀನಿ, ಎಲ್ಲ ಕಡೆ ನಿಮ್ಮೊಂದು ಫ್ಯಾಕ್ಟ್ರಿ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ನಾನು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗೆ ಹೋದ್ರು, ಯಾವುದೇ ಸ್ಟೇಟ್ ಗೌರ್ಮೆಂಟ್, ಈಗಂತೂ ಕಾರ್ಪೊರೇಟ್ ಆಫೀಸ್ಗೆ ಹೋಗ್ಬಿಟ್ರಂತೂ ನಾವು ಅಲ್ಲಿ ನೋಡಿ ಹೇಳ್ತಾ ಇದ್ವಿ. ಇವತ್ತು ನೀವು ಕನ್ನಡದ ಬಗ್ಗೆ ನಮ್ಗೆ ಎಷ್ಟೊಂದು ಹುರುಪನ್ನು ಕೊಟ್ಟಿದ್ದೀರಿ, ಆದರೆ ನಿಜಾಂಶದಲ್ಲಿ ಕನ್ನಡ ಯಾವ ಸ್ಥಿತಿಗೆ ಬರ್ತಿದೆ, ಎಲ್ಲಿಗೆ ಬರುತ್ತೆ ಅನ್ನೋದು ಮಧ್ಯಾಹ್ನ 1:15 2 ಗಂಟೆ ಕನ್ನಡದಲ್ಲಿ ಕ್ಲಾಸ್ ಮಾಡ್ತೀವಿ. ಬೇರೆ ಮಾತೃಭಾಷೆ ಇರೋರು ಬರ್ಬೋದು ಅಂತ ಹೇಳಿದ್ವಿ. ಬಂದ್ರು, ಬಂಗಾಳದವ್ರು ಬಂದ್ರು, ಕೇರಳದವ್ರು ಬಂದ್ರು, ತಮಿಳ್ನವ್ರು ಬಂದ್ರು. ಸಾಮಾನ್ಯ ಜನ ಹೊಂದಿಟ್ಕೊಳ್ಳಿ, ಯಾರೋ ಒಂದಷ್ಟು ಜನ ಕುಟ್ರು ಪೋಲಿಗಳು ನಮ್ಮ ವಿರುದ್ಧ ಮಾತಾಡ್ಬೋದು, ಆದ್ರೆ ಸಾಮಾನ್ಯ ಜನ ಬದುಕು ನಡೆಸಕ್ಕೆ ಬಂದವರು ಈ ಭಾಷೆನ ಕಲಿತಾರೆ, ಕಲಿಸೋದು ನಮ್ಮ ಕೆಲಸ.
ಗ್ರಾಜ್ಯುಯೇಟ್ಸ್ ಅಂದ್ರೆ ಯಾರು ಮಾತೃಭಾಷೆ ಕನ್ನಡ ಇರೋದಿಲ್ವೋ ಅವ್ರು 3 ನಿಮಿಷ ಕನ್ನಡದಲ್ಲಿ ಮಾತಾಡಿದ್ರೆ ಪ್ರೈಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡುವಂತ ವಿಡಿಯೋ ಕೊಟ್ಟು ಹಾಕಿ ಅನೌನ್ಸ್ ಮಾಡಿದ್ದು ಸಾಕು. ನಾನು 85 kg ಕಾಲು ಬಡಿ ಎತ್ತರ ಗೀತಾ ಮೇಡಮ್ ಬುಲ್ಡೋಸರ್ ತರ ಬಂದ್ಬಿಟ್ಟು ಇದ್ರ ಬಗ್ಗೆ ನಡೆ ಹೇಳಿಕೊಡಿ, ನಡೆ ಹೇಳಿಕೊಡಿ. ಅಯ್ಯೋ 1 ತಿಂಗಳಾಯ್ತಲ್ಲಮ್ಮ ಯಾವತ್ತು ಬರಲಿಲ್ಲ, ಇದೇನು ಕನ್ನಡದ ಬಗ್ಗೆ ಪ್ರೀತಿ ಮಕ್ಕಳ ಬಗ್ಗೆ ಹೇಳ್ಬಿಟ್ರಲ್ಲ, ನಾವು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಸರಿ. ನಾನು ಮೇಡಮ್ ವಾಟ್ಸ್ ಯುವರ್ ನೇಮ್? ಗೀತಾ. ಇಟ್ಸ್ ನಾಟ್ ಗೀತಾ, ಇಟ್ ಈಸ್ ಗೀತಾ. ಡೋಂಟ್ ಆರ್ಗ್ಯೂ, ಇಟ್ ಈಸ್ ಮೈ ನೇಮ್, ಇಟ್ ಈಸ್ ಗೀತಾ. ಸರಿ, ಏನ್ ಮಾಡಿದ್ರು ಗೀತಾ ಗೀತಾ ಆಗಲೇ ಹೋಗ್ಲಿ ಬಿಡಮ್ಮ. ದಿವಸ ಮೇಡಮ್ ಬರ್ಬೇಕಾದ್ರೆ ನಾವು ಕೇಳೋದು, ಏನ್ ಮೇಡಮ್ ಕಾಫಿ ಆಯ್ತಾ? ಅವರು ಗೋಬಿ ಆಯ್ತು. ತಿಂಡಿ ಆಯ್ತಾ ಮೇಡಮ್? ತಿಂಡಿ ಆಯ್ತು. ಏನ್ ಮೇಡಮ್ ತಿಂಡಿ? ಹುಬ್ಳಿ. ಅದೇನ್ ತಿಂಡಿ ಮೇಡಮ್? ಹುಬ್ಳಿ. ರವೆಲಿ ಮಾಡ್ತಾರೆ ಹುಬ್ಳಿ. ಯಾವುದೇ ಜೋಕ್ ತಗೊಳ್ಳಿ, ಅದ್ರ ಹಿಂದೆ ಒಂದು ಮೆಸೇಜ್ ಇರುತ್ತೆ. ಅದನ್ನೇ ಬೀಚಿ, ಕೈಲಾಸಂ, ನಾಡಿ ಎಲ್ಲರೂ ಬಂದಿದ್ದು. ಅದಕ್ಕೆ ನಾವು ಇಲ್ಲಿ ನಿಂತಿರೋದು ನಮ್ದೇನಲ್ಲ, ಸ್ಟೇಜ್ ಹಾಕಿ ಕೊಟ್ಟವ್ರು ನಮ್ಗೆ ಏನಿದ್ರು ನಾವು ಇಲ್ಲಿ ಬಂದು ಮಾತಾಡ್ತೀವಿ. ಆವತ್ತೇನಾಯ್ತು, ರಾತ್ರಿ ಬಿಜಾಪುರದಲ್ಲಿ ಶೋ ಮುಗಿದ ಮೇಲೆ ಗೊತ್ತಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ನಮ್ಗೆ ಬಿಟ್ಟು ಹೋಗ್ಬಿಟ್ಟು, ನಮ್ಗೆ ಗೊತ್ತಿಲ್ಲ ರಾತ್ರಿ ಬಸ್ ಇಲ್ಲ. ಶಾಲ್ ಕೊಟ್ಟಿದ್ರು, ಹಾರ ಕೊಟ್ಟಿದ್ರು, ಹಣ್ಣು ಬೇರೆ ಕೊಟ್ಟಿದ್ರು. ಯಾಕೆ ಅಂತ ಆಮೇಲೆ ಗೊತ್ತಾಯ್ತು, ಬಸ್ ಸ್ಟ್ಯಾಂಡ್ ಕೊಟ್ಟಿರ್ತೀವಲ್ಲ ಹಣ್ಣು ಹಾಕ್ಕೊಡಿ. ಅಕಸ್ಮಾತ್ ನೈಟ್ ಎಲ್ಲ ಬಸ್ ಬಂದಿದೆ, ಶಾಲೆ ಹೊತ್ಕೊಳ್ಳಿ. ಅಕಸ್ಮಾತ್ ಎದ್ದಿದ್ರೆ ಸರಿ, ಅಕಸ್ಮಾತ್ ಅವನು ಹೇಳ್ತಿದ್ರೆ ಹಾರ ಹಾಕೊಂಡು ಹೊರಗಡೆ ಎಲ್ಲರೂ ಕೈ ಹಿಂಗೆ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ. ಇದನ್ನ ಒಂದು 10 ಸಲ ಹೇಳ್ಸೋ. ಅದು ಏನು ಮಾಯನೋ ಇದಕ್ಕಿಂತ ನೋಡ ಎಲ್ಲ ಬಂದ್ಬಿಡೋದು. ಅಯ್ಯೋ ನಮ್ಮ ಮೇಡಮ್ ಮ್ಯಾಜಿಕ್ ಮಾಡಿಬಿಟ್ರು, ಮಳೆನೂ ಬಂದ್ಬಿಡೋದು ಸರ್. ನಮಗೇನು ನಂಬಿಕೆ ಬಂತು, ನೀನು ಏನೇ ಕಷ್ಟ ಬಂದು ಆಕಾಶಕ್ಕೆ ನೀನು ಕೇಳು, ಕೊಟ್ಟೆ ಕೊಟ್ಟ. ಅವನು ಕೊಡದೆ ನೀನೇನು ಕಿಸಿಯಕ್ಕಾಗಲ್ಲ. ಇವತ್ತು ಏನಾಗ್ತಿದೆ ನಮಗೆ, ದೇವ್ರನ್ನ ನಂಬಲ್ಲ ನಾವು. ನೀನು ನಂಬೇಡ, ದೇವರು ಅಂತ ಒಬ್ಬಿದ್ದಾನೆ ಅಂತ ನಂಬ್ಕೋ, ನೀನು ಹಾದಿ ಸುಖವಾಗಿ. ಅಪ್ಪೋ ನಿಮಗೆ ನಾಯಿ ಮರಿ ತಿಂಡಿ ಬೇಕೆ ಬರುತ್ತಾ ಆಡ್ಯಾ? ಇದು ನಮ್ಮ ಹಾಡಿನ ಶಕ್ತಿ. ಅಮೃತ್ಸರ್ಗೆ ಹೋಗಿದ್ವಿ, ಕಾರಲ್ಲಿ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಡ್ರೈವರ್ ಇಷ್ಟ ಸುಪ್ರೀತ್ ಸಿಂಗ್ ಸಾರ್ आपका कुत्ते का गाना बहुत अच्छा है यार ಏನೋ कुत्ते का गाना साहब नहीं अच्छा है वो पंजाबी में गाओ आता ನಮ್ಗೆ ಹಿಂದಿನೇ ಬರಲ್ಲ पंजाबी ಅಂತ ಹೇಳಿ सिंपल साहब हिंदी में गाओ सेंटर में बल्ले बल्ले यार ಅವ್ರು ಹೇಳ ನೋಡಿ ಅವ್ನು ಜಾನ್ಪದ ಅವ್ನು ನಮ್ಗೆ ಹೇಳ್ಕೊಟ್ಟ ಹಿಂಗೆ ಆಗಿ ಮಧ್ಯೆ ಮಧ್ಯೆ ಬಲ್ಲೆ ಬಲ್ಲೆ ಆಗ್ತೀವಿ ಅಂತ ಹೇಳ್ಕೊಟ್ಟ ಸರ್. ನಾವು ಬಿಡ್ತೀವ ಆಯ್ತು ಅಂತ ಆಡ್ಬಿಟ್ವಿ, ಅದನ್ನು ಆಡ್ಬಿಟ್ವಿ. ನೋಡ್ರಿ ಒಂದು ಸಣ್ಣ ಕನ್ನಡದ ಹಾಡು ನಮ್ಮನ್ನ ಇಡೀ ಲಂಡನ್ ಮುಚ್ಚೆಬ್ಬಿಸ್ಬಿಟ್ರು. ಎಲ್ಲಾರು ಕುಣಿದಾಡ್ಬಿಟ್ರು, ಎಲ್ಲಾರು ನಾಯಿ ಮರಿ ಅಂದ್ರು. ಹಾಗೆ ನಮ್ಮಲ್ಲಿ ದೊಡ್ಡ ಒಂದು ತಿಜೋರಿ ಖಜಾನೆ ಸಾಹಿತ್ಯದ್ದು ಹಾಡಿದ್ದು ಎಲ್ಲವೂ ಇದೆ.
ಅದಕ್ಕೆ ಇವತ್ತು ನಾವು ಏನ್ ಮಾಡ್ಬೇಕು ಅಂತ ಬಂದಿದ್ದು ಅದು ಬೇರೆ, ಆದ್ರೆ ನೀವೆಲ್ಲ ಹಾಡಿ ಆ ಕನ್ನಡದ ಜಾಗೃತಿ ಮಾಡಿಸಿದ್ರಲ್ಲ, ಅದಕ್ಕೆ ನಾವು ಇದು ಹಾಡಿದ್ವಿ. ಒಂದು ಚಪ್ಪಾಳೆ ಹೊಡಿಲೇಬೇಕು. ಆಮೇಲೆ ನನಗೆ ವಿಜಯ್ ಅವರು ಹೇಳಿದ್ರು, ಸರ್ ಅಲ್ಲೆಲ್ಲ ಬರೀ ಲೇಡೀಸೇ ಸರ್ ಎಲ್ಲ, ಅದರಿಂದ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಅವ್ರಿಗಿಷ್ಟ ಆಗೋದು ಅಂತಂದ್ರೆ ಒಬ್ಬರು ಚಿತ್ರಾನ್ನ. ಅದಕ್ಕೆ ನಮ್ಮಲ್ಲಿ ಕನ್ನಡ ಚಿತ್ರರಂಗ ನಮಗೆ ತುಂಬಾ ನಿಜ ಹೇಳ್ತೀವಿ. ಬಸವಣ್ಣ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಓದಿರೋದಿರ್ಬೋದು ಇಲ್ಲ, ಆದರೆ ನಮಗೆ ನಿಜವಾಗ್ಲೂ ಜ್ಞಾನ ಕೊಟ್ಟಿದ್ದು ಕನ್ನಡ ಚಿತ್ರಗಳ ಹಾಡುಗಳು, ರಾಜ್ಕುಮಾರ್ನ ಚಿತ್ರ. ಒಂದೊಂದೇ ಹಾಡು ನೀವು ಹಾಡ್ಕೊಂಡು ಬನ್ನಿ ಸರ್, ನಿಮ್ಮ ಬದುಕು ಬದಲಾಗ್ತದೆ. ಬಂಗಾರದ ಮನುಷ್ಯ ನೋಡಿ ಜನ ಇಲ್ಲಿ ಯಾಕೆ ಗುಲಾಮಗಿರಿ ಮಾಡ್ಬೇಕು, ಊರಲ್ಲಿ 10 ಎಕರೆ ಐತೆ ಅಂತ ಹೋಗಿ ತೋಟ ಮಾಡಿದ್ರು ಅಲ್ಲ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗು, ಎಂತ ಹಾಡು ಸರ್. ಅದರಿಂದ ಏನು ಮೀನಿಂಗ್ ಇದೆ. 2 ಸಲ ಹಾಡನ್ನು ಮಾಡಿದ್ರು. ಅದೆಲ್ಲವನ್ನು ಚಿತ್ರರಂಗ ಆವತ್ತಿನ ಹಾಸ್ಯ, ಆವತ್ತಿನ ನೃತ್ಯ, ಅದೆಲ್ಲವನ್ನು ಮಾಡಕ್ಕೆ ನಮ್ಮ 3 ಕಲಾವಿದರಿದ್ದಾರೆ. ಏನು ಅಡ್ವಾಂಟೇಜ್ ಏನು ಅಂದ್ರೆ ತೂಕ 27 kg 300 ಗ್ರಾಮ್. ಏನು ಶೂಸ್ ಎಲ್ಲ ಸೇರ್ಕೊಂಡು ಶೂ ತೆಗೆದುಬಿಟ್ರೆ ಅದು ಎಷ್ಟೋ ಅವಮ್ಮನ್ನೇ ಕೇಳ್ತಿರ್ತಾರೆ. ಅವ್ರು ಡ್ಯಾನ್ಸ್ ಹೇಳ್ಕೊಂಡು ಆ ಕಾಲದಿಂದ ಈ ಕಾಲದವರೆಗೂ ಚಲನಚಿತ್ರ ಹೇಗೆ ನಡೆದು ಬರ್ಬೋದು ಮಾಡಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ರು ನಮ್ಮ ಅವಮ್ಮ ಅಂದ್ರೆ ಅವರಮ್ಮ. ನಮಸ್ಕಾರನೇ. ಎಲ್ಲ ಸೆಕೆಂಡ್ ಶಿಫ್ಟ್ ಮಾಡ್ಬಿಟ್ಟು ಬೇಜಾರು ಇರ್ತಾವ ಜಾಗಿಂಗ್ ಆಗಿದ್ದಾವು ಎಣ್ಣೆಕ್ಲೆಲ್ಲ ನಂಗೆ ಅದು ಬೇಡವಾ. ನಾನು ನೋಡಿದೆ ಇವ ಏನು ಹೇಳಿದ್ರು ಅಂದ್ರೆ ಸಣ್ಣಗೇನಿ ಅಂತ. ಈಗ ವಾಸಿ ನನ್ನ ಹೆಂಡ್ರು ಹಾಕ್ತಾವಳೆ ಸ್ವಲ್ಪ ಆಗೇನಿ ಹೊಟ್ಟೆ ಹುಡಿಕೊಂಡ್ರೆ ನಮ್ಮ ನೋಡೋದು ಹುಡುಗ ಅದಕ್ಕೆ ನಡ್ಕೋಯ್ತವಲ್ಲ ಇಂಥವು ನೋಡ್ಬೇಕು ಮಾಡ್ಕೊಳಲ್ಲ. ನಮ್ಮ ಕಮ್ಮಿ ತಿಂದ್ರೆ ಏನಾಗುತ್ತೆ ಗಾಳಿ ಸಂಕಟ ನಂಬ್ಕೊಂಡ್ರೆ ಈ ಕಡೆ ಬರಲ್ಲ ಆ ಕಡೆ ಬೇಕು ಸುಮ್ಮನೆ ತೆಗಳ ಮೊದಲು ಈ ಕಡೆ ಸುಮ್ಮನೆ ಬೆಳಗಿಂದ ಸಾಯಂಕಾಲ ಒಬ್ರು ಬೀಳೋದು. ಈಗ ನಾವು ಕನ್ನಡದವ್ರು ಅಷ್ಟೇ ಏನು ಮಾಡಲ್ಲ, ದಿವಸ ಮಾಡ್ಕೊತೀವಿ, ಆ ಮೆಣಸು ಮಾಡ್ತೀವಿ. ಈಗ ಒಂದು ಚಪ್ಪಾಳೆ ಹೊಡೆ ನೋಡಿ, ಹಿಂದ್ಗಡೆ ಹೇಳ್ತಾರೆ ಕುಡ್ಕೊಂಡು ಮಾತಾಡ್ತಾರೆ, ಗಂಟ್ಲ ಅಲ್ಲಟ್ಟಲ್ಲ, ಎಣ್ಣೆ ಇಲ್ಲ ನೀರ್ನ. ಇನ್ನು ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ತಾರೆ ಕೆಲವು ಆಸೆಗಳು, ನಿಮ್ಗೆಲ್ಲ ನಡೆಯಲ್ಲ. ನಡ್ಕೊಂಡು ಹೋಗ್ತಾರೆ ಹೇಳ್ತಾರೆ, ಏನ್ ನಡ್ಕೊಳ್ತಿದ್ದಿಲ್ಲ ನಿಮ್ಮ ಅಪ್ಪ ಕಾಕಳಿಸ್ತಾನ, ಹೇಳಂಗಿಲ್ಲ ಬಿಡಂಗಿಲ್ಲ. ಅದಕ್ಕಿಂತಲೂ ಕೇಳ್ತೇನೆ, ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ತಾ ಕೂತಿದ್ವಿ, ಅಲ್ಲಿ ಬಂದು ಕೇಳ್ತಾರೆ ಮದುವೆ ಬಂದಿದ್ದ ನಿಮ್ಮ नमदू गुरु बहुत बड़ा गायक गायन नहीं भाई गायकರು बड़ा गायक कभी नहीं वो भीमा हुसैन जुइस हुआ बड़ा गायक भीमा हुसैन जुइस वो भीमा हुसैन जोशी नहीं रे, कौन भीमसेन जोशी और तो पट्टा तो शिक्षा वो पुरंदर नहीं रे, क्या नाम है पुरंदर? ओ लास्ट में आते ना पुरंदर विठल ಅಲ್ಲಿ ಬಂದಾಗ ನಿಲ್ಸು, ಅವ್ರಿಗೆ ಬರ್ತಾರೆ. ನಮ್ದು ಬಂದಕ್ಕೆ ಆಡ್ತಾರೆ ಅಪ್ಪ, ಬರ್ಲಿಕ್ಕೆ ನಾಡಕ್ಕಾಗುತ್ತೆ. ಈ ರಾಜದು ಬಿಬಿಗೆ ಏನ ಬರ್ತಾರೆ, ರಾಜದು ಬಿಬಿ ರಾಜಾದು ಬಿಬಿ ರಾಣಿ 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 ನಿಮ್ದು ರಾಣಿ ನಮ್ದು ಬೇಗ ರಾಣಿ ಅವನ್ ಬೇಗ ನಮ್ಮ ರಾಜ್ಯ
ನಮ್ದು ಮಿಸ್ಟೇಕ್ ನಮ್ದು ಹಂಗೆ ಇರಲಿಲ್ಲ. ನಿಮ್ದು ರಾಣಿಗೆ ಸಪ್ರೇಟ್ ಇದೆ, ನಮ್ದು ಬೇಗಮ್ಗೆ ಸಪ್ರೇಟ್ ಇದೆ. ನಮ್ಗೆ ಶಬ್ದಕ್ಕೆ ಬರಲಿಲ್ಲ ಸ್ವಾಮಿ. ನಮ್ದು ದಿಲ್ದು ಒಳಗಿಂದ ಹಾಡಿದ್ದಾರೆ. ಗುರುದು ಮರ್ಯಾದೆ ಪ್ರಶ್ನೆ ಇಲ್ಲ, ಅವ್ರಿಗೆ ಮೆಂಟಲ್ಗೆ ಪ್ರಾಬ್ಲಮ್, ಅವ್ರಿಗೆ ಪ್ರಾಬ್ಲಮ್ಗೆ ಆಗಿದ್ದಾರೆ. ನಮ್ಗೆ ಶಬ್ದಕ್ಕೆ ಬರಲಿಲ್ಲ. ನಿಮ್ಗೆ ಸಲಾಮ್ ಹೇಳ್ಬಿಟ್ಟು ಬರ್ತಾರೆ. ಎಲ್ಲರಿಗೂ ನಾವು ತುಂಬಾ ದಿವಸದ ಮೇಲೆ ನಮ್ಮ ಕನ್ನಡದ ಪ್ರೇಕ್ಷಕರು ಇಷ್ಟು ಎಂಜಾಯ್ ಮಾಡಿದ್ದು ನಾವು ಒಬ್ಬರೊಬ್ಬರು ನೋಡ್ತಾ ಇದ್ವಿ. ಬಹಳ ಖುಷಿ. ನೀವೆಲ್ಲ ಇವತ್ತು ತುಂಬಾ ಎಂಜಾಯ್ ಮಾಡಿದ್ದೀರಿ. ಥ್ಯಾಂಕ್ ಯು. ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮನ್ನ ನಕ್ಕು ನಲಿಸಿದ್ದಾರೆ ಅಂತಂದ್ರೆ ಬಹುಶಃ ಇನ್ನೊಂದು ವರ್ಷ ನಮ್ಮ ಆಯಸ್ಸು ಜಾಸ್ತಿ ಆಯ್ತು ಸರ್. ಖಂಡಿತವಾಗ್ಲೂ ಹೇಳ್ತೀನಿ, ಇನ್ನೊಂದು ವರ್ಷ ನಮ್ಮ ಆಯಸ್ಸು ಜಾಸ್ತಿ ಮಾಡಿತ್ತು ನೀವು, ನಿಮ್ಮ ತಂಡ. ಅದಕ್ಕೆ ಬೆಂಗಳೂರು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಮ್ಮ ಕಿರು ಗೌರವವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ರಿಚರ್ಡ್ ಲೂಯಿಸ್ ಸರ್ ಮತ್ತು ಸತ್ಯ ಸರ್, ನಿಜಕ್ಕೂ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನೀವು 6 ಜನ ಕಲಾವಿದರು ಇಲ್ಲಿ ಆಗಮಿಸಿ ನಮ್ಮನ್ನ ಮನಸ್ಸನ್ನ ರಂಜಿಸೋದ್ರ ಜೊತೆಗೆ ನಮ್ಮ ಕನ್ನಡತನವನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನ ನೀವು ತೋರಿಸಿಕೊಟ್ಟಿದ್ದೀರಿ. ಅದ್ಭುತ ಸರ್. ಇನ್ನೇನು ಪದವನ್ನ ಬಳಸಲಿಕ್ಕೆ ನನ್ನ ಹತ್ರ ಇಲ್ಲ. ಮೂಕ ವಿಸ್ಮೃತನಾಗಿದ್ದೇನೆ. ನಿಮ್ಮ ಮಾತುಗಳಿಗೆ, ನಿಮ್ಮ ಅಭಿನಯಕ್ಕೆ ಎಲ್ಲಕ್ಕೂ ನಾವು ಮೂಕ ವಿಸ್ಮೃತರಾಗಿದ್ದೇವೆ. ಧನ್ಯವಾದಗಳು. ಶುಭಾಶಯಗಳು. ಹೀಗೆ ಭುವನೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟು ಇದೇ ಥರ ಈ ಒಂದು ಉತ್ಸವವನ್ನು ಪ್ರತಿ ವರ್ಷ ನಡೆಸಲು ಅವಕಾಶ ಕೊಡಲಿ ಅಂತ ಕೋರ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದು ಬಹಳ ಖುಷಿ ಆಯಿತು. ಹಾಗೆ ಇಷ್ಟು ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಬಹಳ ಅದ್ಧೂರಿಯಾಗಿ ನಡೆಸಿದ್ದೀರಾ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಗೊಳಿಸಲು ಕಾರಣರಾದ ಕಂಪನಿಯ ಎಲ್ಲ ವ್ಯವಸ್ಥಾಪಕ ವೃಂದದವರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ಕಾರ್ಮಿಕ ವರ್ಗದವರಿಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. Check.
ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.